ರೀ ಅಲ್ಲ ಇವತ್ತು ಈಶ್ವರ್ ಖಂಡ್ರೆ ಅವರು ಏನು ಸಿಎಂ ವಿಚಾರದಲ್ಲಿ ಆಸಕ್ತಿ ತೋರಿಸ್ತಕ್ಕಂಥವ್ರು ಮೈಸೂರಿನಲ್ಲಿ ರೈತರು ಸಾಯ್ತಾ ಇದ್ದಾರೆ ಹುಲಿ ಬೇಟೆಯಾಡಿ ಅದ್ರ ಬಗ್ಗೆ ಮಾತನಾಡ್ರಿ. ಅದ್ರ ಬಗ್ಗೆ ಮಾತನಾಡುವಂತ ನೈತಿಕತೆ ಇಲ್ಲ. ಬಸವರಾಜ ರಾಯರೆಡ್ಡಿ ಎಷ್ಟು ಒಳ್ಳೆ ಅಡ್ವೈಸ್ಗಳನ್ನು ಕೊಟ್ಟು ಇವತ್ತು ರಾಜ್ಯ ಮೆಚ್ಚಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಸಿಎಂ ಕುರ್ಚಿ ಬಂದ್ರೆ ಬಹಳ ದೊಡ್ಡ ರೀತಿಯಲ್ಲಿ ಮೇಧಾವಿ ರೀತಿ ಮಾತನಾಡ್ತಾರೆ. ಇವತ್ತು ಜನ ಇವತ್ತು ಯಾಕೆ ಚೀಮಾರಿ ಆಗ್ತಾ ಇದ್ದಾರೆ ಅಂತಂದ್ರೆ ಇದೇ ಕಾರಣಕ್ಕೆ. ಇವತ್ತು ಹೇಳ್ತೀನಿ ನೋಡಿ ಮೇಡಮ್, ಸಿದ್ದರಾಮಯ್ಯನವರು ದೆಹಲಿಗೆ ಹೋಗುವಂತ ಆಸಕ್ತಿಯನ್ನ ತೋರಿಸಿದ್ರಲ್ವಾ. ಅಲ್ಲ ರೀ ಪಾಪ ಬೆಳಗಾವಿ ಹಾವೇರಿಯಲ್ಲಿ ಕೇಳಿಸ್ಕೊಳ್ರಿ, ರೈತರು ಇವತ್ತು ಬೀದಿ ಕುತ್ಕೊಂಡ್ರಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಅಲ್ಲ ನೈತಿಕತೆ ಇಲ್ಲ ನಿಮ್ಗೆ, ದೆಹಲಿಗೆ ಹೋಗುವಂತ ಆಸಕ್ತಿ ಚೀಮಾರಿ ಆಗ್ತಾ ಇದ್ದಾರೆ ಜನ. ನಿಮ್ಗೆ ನಾಚಿಕೆ ಆಗ್ಬೇಕು ನಿಮ್ಗೆ. ಅಲ್ಲ ಬಾಗಲಕೋಟೆಗೆ ಹೋಗ್ತಾರೆ ನಿಮ್ಮ ಮುಖ್ಯಮಂತ್ರಿಗಳು, ಅಲ್ಲೇ ಇರ್ತಕ್ಕಂಥ ಬೆಳಗಾವಿಗೆ ಹೋಗ್ತಾಗಿಲ್ಲ, ದೆಹಲಿಗೆ ಹೋಗ್ತಕ್ಕಂಥ ಆಸಕ್ತಿ ಇದೆ. ಡಿ.ಕೆ. ಶಿವಕುಮಾರ್ ಅವರು ಏನು ದೆಹಲಿಗೆ ಹೋಗುವಂತದ್ದು? ಗುಂಡಿ ಮುಚ್ಚಕ್ಕೆ ಹೇಳ್ರಿ ಮೊದಲು. ಜನ ನಿಮ್ಗೆ ಕಂಡ ಚೀಮಾರಿ ಹಾಕಿ ಮುಗಿತಾ ಇದ್ದಾರೆ. ನಿಮ್ಗೆ ಯಾವ ಯೋಗ್ಯತೆ ಇದೆ? ನಿಮ್ಗೆ ಜನರ ಮೂಲಭೂತ ಸಮಸ್ಯೆಗಳನ್ನ ಕೇಳುವಂತ ನೈತಿಕತೆ ಇಲ್ಲ. ನೀವು ಬರೀ ಸಿಎಂ ಇದೇ ಚರ್ಚೆ ಆಯ್ತು. ಜನ ಇವತ್ತು ನಿಮ್ಗೆ ಕಂಡಲ್ಲಿ ಯಾವ ರೀತಿ ಆಯ್ತು, ಅದ್ಭುತ ಪರ್ಫಾರ್ಮೆನ್ಸ್ ಇಲ್ಲಿ ಬೇರೆಯವ್ರು ಮಾತಾಡಕ್ಕೆ ಎಲ್ಲ ಇವತ್ತು ರಾಜ್ಯದಲ್ಲಿ ನೋಡ್ತಾ ಇದೀವಿ. ಎಲ್ಲಾ ಇಲಾಖೆ ಕೂಡ ಫೈಲೂರ್ ಆಗಿದೆ ಮೇಡಮ್. ಅದಕ್ಕೆ ಅರಣ್ಯ ಇಲಾಖೆ ತಗೊಳ್ಳಿ, 36 ಕೃಷ್ಣಮೃಗಗಳು ಜಿಂಕೆಗಳು ಸತ್ತವೆ. ಯಾರು ಹೊಣೆ ಅದಕ್ಕೆ? ಯಾರು ಮೇಡಮ್ ಹೊಣೆ ಅದಕ್ಕೆ? ಇವತ್ತು ಗೃಹ ಮಂತ್ರಿಗಳು ಮಾತಾಡ್ಕೊಡ್ತು. ಒಂದ್ ನಿಮಿಷ ರಘು ದೊಡ್ಡೇರಿ ಅವರೇ, ನೀವು ಒಂದ್ ನಿಮಿಷ ತಡ್ರಿ. ನಿಮ್ಗೆ ವಿವೇಕ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕೇಳಿಸ್ಕೊಳ್ರಿ ಒಂದ್ ನಿಮಿಷ. ವಿವೇಕ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ರಾಜ್ಯದ ಸಮಸ್ಯೆಗಳ ಬಗ್ಗೆ ಮಾತಾಡಿದಾಗ ಸಮಸ್ಯೆಗಳಿಗೆ ಉತ್ತರ ಕೊಡಬೇಕೆ ಹೊರತು ನಿಮ್ಮ ಕಾಲದಲ್ಲಿ ಏನಾಗಿತ್ತು ಅವ್ರ ಕಾಲದಲ್ಲಿ. ಒಂದು ನಿಮಿಷ, ಲೆಟ್ ಮಿ ಫಿನಿಶ್. ಅದು ಒಳ್ಳೆಯ ಡಿಬೇಟ್ನ ಲಕ್ಷಣ ಅಲ್ಲ. ನಂಬರ್ 1. ನಂಬರ್ 2, ಇವತ್ತು ಅವ್ರು ಏನು ಮಾತಾಡ್ತಿದ್ದಾರೆ, ದಟ್ ಈಸ್ ದಿ ಇಶ್ಯೂ. ಇವತ್ತು ಏನು ಅವು ಜಿಂಕೆಗಳು ಸಾಯ್ತಾ ಇದ್ದಾವೆ, ಅದಕ್ಕೆ ಕಾರಣ ಏನು? ಇದರ ಹೊಣೆ ಯಾರು ಹೊತ್ಕೋಬೇಕು? ಅಲ್ಲ, ಈಗ ವನ್ಯ ಮೃಗಗಳು ಮತ್ತು ಅರಣ್ಯ ಇಲಾಖೆಗೆ ಅಂತ ಸಪ್ರೇಟಾಗಿ ಖಾತೆ ಇದೆ, ಅದಕ್ಕೊಂದು ಸಚಿವರಿದ್ದಾರೆ, ಅವರೊಂದು ನೈತಿಕ ಹೊಣೆ ಹೊತ್ಕೋಬೇಕಲ್ಲ. ಯಾಕೆ ಇಷ್ಟು ಸಾಮೂಹಿಕವಾಗಿ ಈ ರೀತಿಯಾಗಿ ಪ್ರಾಣಿಗಳು ಸಾಯ್ತಾ ಇದ್ದಾವೆ ಅನ್ನೋ ವಿಚಾರವನ್ನ ಈಗ ಪ್ರತಿಪಕ್ಷಗಳು ಎತ್ತದಾಗ ನೀವೇನ್ ಮಾಡಿದ್ರಿ? ಕುಮಾರಸ್ವಾಮಿ ಏನ್ ಮಾಡಿದ್ದಾರೆ? ದಟ್ಸ್ ನಾಟ್ ದಿ ಆನ್ಸರ್. ಆನ್ಸರ್ ಕೊಡಿ ಅಂತ ಪ್ರತಿ ಸಲನು ಏನ್ರಿ ಒಳ್ಳೆ ಡಿಬೇಟ್ ಮಾಡೋರ್ ಲಕ್ಷಣ ಇದಲ್ಲ. ಪ್ರತಿ ಮಧ್ಯೆ ಚೀರಾಡೋದು ಕಾರ್ಯಕ್ರಮ ಇರ್ಸೋದೇ ಆಯ್ತೇನ್ರಿ? ಅದೇ ನನ್ ಕೆಲಸ. ನಾ ಅದಕ್ಕೆ ಕುಂತಿನೇನು? ಬಾಯಿ ಮುಚ್ಚೋದೇ ನನ್ ಕೆಲಸ ಏನು? ಕೂಗ್ತಾರ, ಅವರು ಮಾತಾಡ್ತಾರೆ, ನಿಮ್ಗಿಂತ ಬಲ ಕೂಗ್ತಾರ. ಒಂದ್ ನಿಮಿಷ ಸುಮ್ನೆ ಮಾತಾಡಕ್ ಬಿಡ್ರಿ. ಕೇಳ್ಬೇಡ್ರಿ. ನಿಮಗೆ ಅವಕಾಶ ಕೊಟ್ಟಾಗ ಮಾತಾಡ್ರಿ. ಬೇರೆಯವ್ರ ಅವಕಾಶ ಕಸ್ಕೊಳ್ಳೋದು, ಅವಕಾಶದಲ್ಲಿ ಮಧ್ಯದಲ್ಲಿ ಮಾತಾಡೋದಕ್ಕೆ ಪ್ರವೃತ್ತಿನ ಸ್ಟಾಪ್ ಮಾಡಿಸಿ. ಮತ್ತೆ ನನ್ನ ಟೈಮ್ ವೇಸ್ಟ್ ಮಾಡ್ಬೇಡ್ರಿ. ನಾನು ನೆಕ್ಸ್ಟ್ ಮಾತಾಡೋದು ಅವ್ರು ಮಾತಾಡಬಾರ್ದು. ಎಷ್ಟು ಮಾತಾಡ್ತೀರಿ? ಅವ್ರು ಮಾತಾಡಬಾರ್ದು. ಇವತ್ತು ನೋಡಿ, ಕರ್ನಾಟಕದಲ್ಲಿ ಮೌಲ್ಯಮಾಪನ ಮಾಡಿದ್ದಾರೆ, ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅಂತ ಸ್ಟೇಟ್ಮೆಂಟ್ ಬಂದಿದೆ. ಇವತ್ತು ಕರ್ನಾಟಕದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅನ್ನೋದು ಕರ್ನಾಟಕದ ಮೌಲ್ಯಮಾಪನದಲ್ಲಿ. ಅದೇ ರೀತಿ ಇವತ್ತು ಏನು ಗೃಹ ಮಂತ್ರಿಗಳಲ್ಲೂ ನಡೀತಾ ಇರೋಂಥ ಭ್ರಷ್ಟಾಚಾರಗಳು, ದರೋಡೆಗಳಿಗೆ ನೇರ ಕಾರಣ ಅವರೇ. ನೈತಿಕತೆ ಅವರೇ ಹೊರಬೇಕಾಗಿದೆ. ಯಾಕಂದ್ರೆ ಒಂದೆರಡು ನಡೆದಿಲ್ಲ. ಇದು ನೀವು ನೋಡಿರ್ಬೋದು, ಧಾರವಾಡದಲ್ಲಿ ನಡೆದಿರೋದಕ್ಕೆ ಅಮಿತ್ ಶಾ ಹೊಣೆ ಹೊತ್ಕೋತಾರ. ನೋಡಿ ಮೇಡಮ್, ನಾನು ಹೇಳ್ತಾ ಇದ್ದು ರಾಜ್ಯದ ವಿಚಾರ ಮಾತಾಡ್ತಾ ಇದ್ದೆ. ನಮ್ಮ ರಾಜ್ಯದ ಸಮಸ್ಯೆಗಳು ಇಲ್ಲಿ ಕುರ್ಚಿಗೋಸ್ಕರ ಹೋರಾಟ ನಡೀತಿದೆ, ಅಲ್ಲಿ ಕುರ್ಚಿಗೋಸ್ಕರ ಹೋರಾಟ ಮಾಡ್ತಾ ಇಲ್ಲ ಮೇಡಮ್. ಕುರ್ಚಿಗೋಸ್ಕರ ಹೋರಾಟ ಡೆಲ್ಲಿಯಲ್ಲಿ ಮಾಡ್ತಾ ಇಲ್ಲ. ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕಾದ ವಿಚಾರ, ದಯವಿಟ್ಟು ಈ ವಿಚಾರ ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಮೋದಿ ಅವರು, ಅಮಿತ್ ಶಾ ಅವರು ಕುರ್ಚಿಗೆ ಹೋರಾಟ ಮಾಡ್ತಾ ಇಲ್ಲ, ಅಧ್ಯಕ್ಷ ಸ್ಥಾನಕ್ಕೆ ಹೋರಾಟ ಮಾಡ್ತಾ ಇಲ್ಲ. ನಮ್ಮ ರಾಜ್ಯದಲ್ಲಿ ನಡೀತಿರೋದು ಕುರ್ಚಿ ಹೋರಾಟ, ಅಧ್ಯಕ್ಷ ಸ್ಥಾನ ಹೋರಾಟ, ಸಚಿವರಿಗೋಸ್ಕರ ಹೋರಾಟ. ಮೋದಿ ಅವರು ಎಷ್ಟನೇ ಟರ್ಮ್ ಸರ್? ಮೇಡಮ್, ಅದನ್ನ ಆ ವಿಚಾರ ಸಪರೇಟ್ ಆಗಿ ಮಾತಾಡೋಣ. ನನಗೆ ಬೇಕಾಗಿರೋದು ನಮ್ಮ ರಾಜ್ಯದ ಅಭಿವೃದ್ಧಿ. ನಮ್ಮ ರಾಜ್ಯದ ಅಭಿವೃದ್ಧಿ. ಇವತ್ತು ಸರ್ಕಾರಿ ಡಾಕ್ಟರ್ಗಳು ಖಾಸಗಿ ಆಸ್ಪತ್ರೆಗಳಿಗೆ ಸೇವೆ ಮಾಡ್ತಾ ಇದ್ದಾರೆ. ಯಾರು ಹೊಣೆ ಇದಕ್ಕೆ? ಯಾರು ಜವಾಬ್ದಾರಿ? ಇವತ್ತು ರಾಜ್ಯದಲ್ಲಿ 7,000 ಕನ್ನಡ ಮೀಡಿಯಂ ಇಂಗ್ಲಿಷ್ ಸ್ಕೂಲ್ ಮುಚ್ತಾ ಇದ್ದಾರೆ. ಯಾರು ಹೊಣೆ ಇದಕ್ಕೆ? ಇವತ್ತು ಸೋಲಾರ್ದು ಮತ್ತೆ ನೀವು ನೋಡಿರ್ಬೇಕು, 2013 ಸರ್ಕಾರ ಬಂದಾಗ ಇದೇ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸಿದ್ದರಾಮಯ್ಯ ಖಡಕ್ ಆಗಿ 3 ವರ್ಷ ಯಾವುದೇ ಸಚಿವ ಸ್ಥಾನ ಕೊಟ್ಟಿರಲಿಲ್ಲ. ಅದು ರಾಜ್ಯದ ಜನ ಗೊತ್ತಿದೆ. 3 ವರ್ಷ ಕೊಟ್ಟಿಲ್ಲ. ಅವಾಗ ಒಂದು ಟೆಂಡರ್ ಕರೀತಾರೆ ಮಧುಗಿರಿಯಲ್ಲಿ ಸೋಲಾರ್ದು, 9 ರೂಪಾಯಿ ಫಿಕ್ಸ್ ಮಾಡ್ತಾರೆ ಒಂದು ಯೂನಿಟ್ಗೆ.
ಅದು ಕೆಲವು 10 ರಿಂದ 12 ಜನ ಮಾತ್ರ ಟೆಂಡರ್ ಆಗ್ತಾರೆ, ಇನ್ ಮಿಕ್ಕಿದ್ ಬ್ಲಾಕ್ ಮಾಡ್ತಾರೆ. ಒಂದು ಯೂನಿಟ್ಗೆ 9 ರೂಪಾಯಿ ಫಿಕ್ಸ್ ಮಾಡ್ಕೊಂಡ್ರು. ಅದಾದ್ಮೇಲೆ ಇವತ್ತು ಎಷ್ಟಿದೆ? ದೇಶದಲ್ಲಿ ಅತಿ ಹೆಚ್ಚು ಸೌರ ವಿದ್ಯುತ್ ಉತ್ಪಾದಿಸುವ ಸೌರ ಘಟಕಗಳು ಇರುವಂತಹ ರಾಜ್ಯ ಯಾವುದು ಮೇಡಮ್? ಅದನ್ನ ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ ನಿಮ್ಗೆ ಈ ಯಾರ್ ವಿಚಾರದಲ್ಲಿ. ಮಾಡಿದ್ದು? ಆಯ್ತು ಮೇಡಮ್, ಸೋಲಾರ್ ವಿಚಾರದಲ್ಲಿ ಯಾರ್ ನಡೆದಿದ್ದಂಗೆ ಮಾಡಿದ್ದು? ಆ ಟೆಂಡರ್ ಏನಂತ ನೋಡ್ತಾರೆ ನೀವು. ಇವತ್ತು ಬಗ್ಗೆ ಯಾರ್ ಮಾತಾಡಿದ್ರೆ ಮಾಡಿದ್ದು? ಬರೀ 9 ಜನ ಯಾರ್ ಟೆಂಡರ್ ತಂದಿದ್ದು. ಮಾಡಿದ್ದು? 9 ಟೆಂಡರ್ ಆಯ್ತು. ನೀವು ಅದಾದ್ಮೇಲೆ ಚಲೋ ಮಾತಾಡ್ತಿರ್ತೀರಿ ಮತ್ತೆ ಡಿವಿಯೇಷನ್. ಮೇಡಮ್ ಅದಾದ್ಮೇಲೆ ಮೊನ್ನೆ ಹಸಿ ನಡೆದಿರೋಂಥದ್ದು ರಾಜ್ಯದ ಜನ ಬೆಚ್ಚ ಬೀಳೋಂಥದ್ದು ಏನು ಮಾಡಿದ್ದಾರೆ? ಕಸದ ರೋಡ್ ಕ್ಲೀನ್ ಮಾಡೋಂಥ ಯಂತ್ರಗಳು. ಒಂದು ಯಂತ್ರದ ಬೆಲೆ ಎಷ್ಟು ಮೇಡಮ್? 46 ಯಂತ್ರ ಪರ್ಚೇಸ್ ಮಾಡಿದ್ದಾರೆ. 2.5 ಕೋಟಿಯಿಂದ 3 ಕೋಟಿ ಅಂದ್ಕೊಳ್ಳಿ. 3 ಕೋಟಿಯಿಂದ 46 ಮಿಷಿನ್ಗೆ ಎಷ್ಟಾಗ್ಬೋದು? 115 120 ಕೋಟಿ ಆಗ್ಬೋದು. ಇವ್ರು ಬಾಡಿಗೆಗೆ ಏನು ತರಬೇಕು? 7 ವರ್ಷ 615 ಕೋಟಿ ರೆಂಟಾಗಿ ತರಬೇಕು. ಮಾಲೀಕರು ಅದಕ್ಕೆ, ಆ ಟೆಂಡರ್ ಮಾಲೀಕರು ಬ್ಯಾಕ್ ಹ್ಯಾಂಡ್ ಇವರೇ ತಗೊಂಡು ಇವರು 7 ವರ್ಷ ಇದನ್ನ ಗುತ್ತಿಗೆ ತಗೊಂತ ಇದ್ದಾರಾ? ಬರೀ ಆಗ ಅಂತ 115-20 ಕೋಟಿ ಇದನ್ನ ಡೈರೆಕ್ಟಾಗಿ ಸ್ವಂತವನ್ನ ತೆಗಿಬೋದಲ್ಲ ನಮ್ಮ ಪಾಲಿಕೆಗೆ. ಅದನ್ನ್ಯಾಕೆ 7 ವರ್ಷ ನೀವು ಬಾಡಿಗೆ ತರಬೇಕು? ನಾನು ಬರ್ತೀನಿ. ಇದೊಂದು ದೊಡ್ಡ ಭ್ರಷ್ಟಾಚಾರ ಅಲ್ವಾ ಇದು ರಾಜ್ಯದಲ್ಲಿ? ಆಯ್ತು. ಆ ರೀತಿಯಾಗಿ ಇವತ್ತು ಸ್ಕೂಲ್ಗಳು ಮುಚ್ಕೊಂಡು ಹೋಗ್ತಾ ಇದ್ದಾವೆ, ಅದು ಅಭಿವೃದ್ಧಿಗಳಿಲ್ಲ. ವಿದ್ಯಾರ್ಥಿಗಳ ಹಾಸ್ಟೆಲ್ಗಳ ಸರಿಯಾದ ಊಟಗಳಿಲ್ಲ, ಕಣ್ಣೀರಾಗ್ತಾ ಇದ್ದಾರೆ ಇವತ್ತು ನೋಡಿ. ಇಷ್ಟೆಲ್ಲ ಸಮಸ್ಯೆಗಳು, ಇಷ್ಟೆಲ್ಲ ಸರ್ ಈ ರಾಜ್ಯದ ಈ ರೀತಿಯಂತ ಸಮಸ್ಯೆಗಳನ್ನ ಬಂದು ನೀವು ಡಿಬೇಟ್ ಅಲ್ಲಿ ಹೇಳೋದಕ್ಕಿಂತ ಆಸ್ ಅ ಪ್ರತಿಪಕ್ಷ ಒಂದು ಸಂಘಟಿತವಾದಂತಹ ಹೋರಾಟ ಜನರಿಗೆ ತಲುಪಿಸುವಂತಹ ರೀತಿ ನೀವು ಯಾರು ಬದುಕಿದಿರ? ನೀವು ಬೆಳಗ್ಗೆ ಕೂಡ ನೋಡಿ ನಿಖಿಲ್ ಕುಮಾರಸ್ವಾಮಿ ಅವರು ಇದನ್ನೇ ಪ್ರಸ್ತಾಪ ಮಾಡಿದ್ವಿ. ಪ್ರತಿದಿನ ಪ್ರೆಸ್ ಮೀಟ್ ನಡೀತಾ ಇದ್ದಾವೆ. ನಿಖಿಲ್ ಕುಮಾರಸ್ವಾಮಿ ಅವರು ಜಿಲ್ಲಾ ಅಂತ ಹಳ್ಳಿಗಳಿಗೂ ಹೋಗಿ ಭ್ರಷ್ಟಾಚಾರದ ಬಗ್ಗೆ ನಾಗೇಂದ್ರ ಒಂದ್ ನಿಮಿಷ ತಡ್ರಿ.